ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ ಓದಿಕೊಳ್ಳೋಣ. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನು ಕೂಡಿಸಿ ಕೊಡುವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಕಿವಿಗೊಡ್ತಕ್ಕಂಥ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು. ಯಾಕೆ ನಾವು ಈ ಲೋಕದಲ್ಲಿ ಕಿವಿಗೊಡುವಾಗ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ನೋಡುವಾಗ, ಒಳ್ಳೆಯ ಸಂಗತಿಗಳು ಕೆಟ್ಟ ಸಂಗತಿಗಳು ನಮ್ಮ ಕಿವಿಯನ್ನು ಕೇಳಿಸಿಕೊಳ್ಳುವಂತದಾಗಿದೆ. ಈ ಒಂದು ದಿನದಲ್ಲಿ ನಾವು ಕೇಳಿಸಿಕೊಳ್ಳುವಂತ ಒಂದು ಸಂಗತಿಗಳು ಒಳ್ಳೆಯದಾಗಿದೆನಾ ಕೆಟ್ಟದಾಗಿದೆನಾ ಎಂಬುದಾಗಿ ನಾವು ಕೇಳುವಾಗ ಎಚ್ಚರಿಕೆಯಿಂದ ಕೇಳುವಂತವರಾಗಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಜನರಿಗೆ ಏನನ್ನು ಕೊಡುತ್ತೇವೋ ಅದಕ್ಕೆ ಪ್ರತಿಯಾಗಿ ಜನರು ನಮಗೆ ಕೂಡಿಸಿ ಕೊಡುವಂತವರಾಗಿದ್ದಾರೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಜನರಿಗೆ ಆಶೀರ್ವಾದವನ್ನು ಕೊಡುವಾಗ ಮರಳಿ ನಮಗೆ ಆಶೀರ್ವಾದವನ್ನು ಕೊಡುವಂತವರಾಗಿದ್ದಾರೆ. ಜನರಿಗೆ ನಾವು ಮಾರ್ಗದರ್ಶಕನವನ್ನು ತೋರಿಸುವಾಗ ಅನೇಕ ಜನರು ನಮಗೂ ಉತ್ತಮವಾದ ಮಾರ್ಗವನ್ನು ತೋರಿಸುವಂತವರಾಗಿದ್ದಾರೆ. ನಾವು ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಾಗ ಜನರು ಕೂಡ ನಮಗೂ ಕೂಡ ಒಳ್ಳೆಯ ಸಂದೇಶವನ್ನು ಕೊಡುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕಿವಿ ಯಾವ ರೀತಿಯಾಗಿ ಒಳ್ಳೆಯ ಸಂಗತಿಗಳು ಕೇಳಿಸಿಕೊಳ್ಳುತ್ತಾ ಇದೆನಾ, ಕೆಟ್ಟ ಸಂಗತಿಗಳು ಕೇಳಿಸಿಕೊಳ್ಳುತ್ತಾ ಇದೆನಾ, ನಾವು ಕೇಳಿಸಿಕೊಳ್ಳುವ ಸಂಗತಿಗಳಲ್ಲಿ ನಾವು ಎಚ್ಚರಿಕೆಯಾಗಿದ್ದೇವಾ, ಮತ್ತು ನಾವು ಅನೇಕ ಜನರಿಗೆ ಮಾಡುವಂತ ಒಂದು ಕಾರ್ಯ ಯಾವ ರೀತಿಯಾಗಿ ನಾವು ಈ ಲೋಕದಲ್ಲಿ ಮಾಡುತ್ತಾ ಇದ್ದೇವೆ. ಯಾಕೆ ನಾವು ಜನರಿಗೆ ಒಳ್ಳೆಯ ಕಾರ್ಯಗಳು, ಆಶೀರ್ವಾದಗಳು, ಮಾರ್ಗದರ್ಶನಗಳು, ಅನೇಕ ವಿಷಯಗಳು ಯಾಕೆ ನಾವು ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ನೋಡುವಾಗ ಜನರು ಕೂಡ ಪ್ರತಿಯಾಗಿ ನಮಗೆ ಕೂಡಿಸಿ ನಾವು ಮಾಡಿರ್ತಕ್ಕಂಥ ವಿಷಯಗಳಿಗಿಂತ ಅಧಿಕ ವಿಷಯಗಳು ಜನರು ಮತ್ತೆ ಮರಳಿ ನಮಗೆ ಮಾಡುವಂತವರಾಗಿದ್ದಾರೆ. ಈ ಎಲ್ಲ ವಿಷಯಗಳಲ್ಲಿ ನಾವು ಜಾಗರೂಕರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.